ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದಾಚಾರ್ಯರ ಖಂಡನತ್ರಯ ಎಂಬುದಾಗಿ ಪ್ರಸಿದ್ಧವಾದಂತಹ ಗ್ರಂಥಗಳು ಮಾಯಾವಾದ ಖಂಡನ, ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಎನ್ನುವುದಾಗಿ. ಮೊದಲು ಮಾಯಾವಾದ ಖಂಡನ ಅಂದರೆ ಏನು ಅಂತಂದರೆ, ಮಾಯಾವಾದಿಗಳ ಶಾಸ್ತ್ರ ಇದು ಆರಂಭಣೀಯವಲ್ಲವೋ ಎನ್ನುವುದಾಗಿ ಪ್ರಶ್ನೆಯನ್ನ ಮಾಡಿಕೊಂಡು ಅದರ ಮೇಲೆ ನಿಮ್ಮ ಆ ಅನುಮಾನ ಸರಿಯಾಗಿ ಇರಬೇಕು, ಗ್ರಂಥಗಳು ಸರಿಯಾಗಿರಬೇಕು, ಗ್ರಂಥಕ್ಕೆ ಬೇಕಾದಂತಹ ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧಗಳು ಇರಬೇಕು. ಆದರೆ ಅವುಗಳು ಯಾವುದೂ ಇಲ್ಲೇ ಇಲ್ಲ. ಆದ್ದರಿಂದ ಅನುಮಾನಕ್ಕೆ ದೋಷಗಳು ಬರ್ತದೆ. ಮತ್ತು ನಿಮ್ಮ ಮತದಲ್ಲಿ ಅಜ್ಞಾನ ಎನ್ನುವುದು ಉಪಪನ್ನವಾದರೆ ಮಾತ್ರ ಆಗ ವಿಷಯ, ಪ್ರಯೋಜನಗಳು, ಅಧಿಕಾರಿಗಳು ಇವುಗಳೆಲ್ಲವೂ ಉಪಪನ್ನ ಅಂತ ಆಗ್ತದೆ. ಅಜ್ಞಾನ ಎನ್ನುವುದು ನಿಮ್ಮ ಮತದಲ್ಲಿ ಸಿದ್ಧವಾಗುವುದಿಲ್ಲ. ಯಾಕೆಂದ್ರೆ ಅಜ್ಞಾನಕ್ಕೆ ಬೇಕಾದದ್ದು ಒಂದು ಆಶ್ರಯ ಬೇಕು. ಅದಕ್ಕೆ ಯಾವುದು ಆಶ್ರಯ? ಅಜ್ಞಾನ ಎಲ್ಲಿ ಅದಿರಬೇಕಲ್ಲ, ಅದಕ್ಕೆ ಯಾವುದು ಅಂತ ಪ್ರಶ್ನೆಯನ್ನ ಮಾಡಿಕೊಂಡು, ಅಜ್ಞಾನ ಎನ್ನುವುದು ಬ್ರಹ್ಮ, ಜೀವ, ಜಡ ಮೂರರಲ್ಲಿಯೂ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಜ್ಞಾನಕ್ಕೆ ಆಶ್ರಯವಾದದ್ದು ಇಲ್ಲೇ ಇಲ್ಲ. ಅಜ್ಞಾನಕ್ಕೆ ಆಶ್ರಯವಾದದ್ದು ಇಲ್ಲದೇ ಇರುವುದರಿಂದ ಅಜ್ಞಾನ ಅಂತಿದ್ದರೆ ಅಜ್ಞಾತ ಮತ್ತು ಅಜ್ಞಾನವಾದದ್ದು ವಿಷಯ ಇತ್ಯಾದಿಗಳು ನೀವು ಹೇಳಲಿಕ್ಕೆ ಬರ್ತದೆ. ಆದರೆ ಅಜ್ಞಾನ ಎನ್ನುವುದೇ ಇಲ್ಲದೇ ಇರುವುದರಿಂದ ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧಗಳು ಯಾವುದೂ ಕೂಡ ಮತದಲ್ಲಿ ಉಪಪನ್ನವಾಗುವುದಿಲ್ಲ. ಆದ್ದರಿಂದ ಅನ್ಯಥಾ ಪ್ರತಿಪಾದಕ ಅಂತಂದರೆ ಐಕ್ಯವನ್ನ ಪ್ರತಿಪಾದನೆ ಮಾಡುತ್ತದೆ ಅಥವಾ ತಪ್ಪಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡುತ್ತದೆ. ಆದ್ದರಿಂದ ನಿಮ್ಮ ಶಾಸ್ತ್ರವು ಆರಂಭಣೀಯವಲ್ಲ ಎನ್ನುವುದಾಗಿ ವಿಕಲ್ಪಾದಿಗಳನ್ನು ಮಾಡಿ ಸರಿಯಾದ ಅರ್ಥವು ಸಿಗದೇ ಇರುವುದರಿಂದ ನಿಮ್ಮ ಶಾಸ್ತ್ರಗಳು ಯಾವುದೂ ಕೂಡ ಆರಂಭಣೀಯವಲ್ಲ ಅಂತೆನ್ನುವುದನ್ನ ಚೆನ್ನಾಗಿ ಸರಳವಾದ ರೀತಿಯಲ್ಲಿ ವಿಷಯಗಳನ್ನು ಜೋಡಿಸಿ ಶ್ರೀಮದಾಚಾರ್ಯರು ಅವರ ಶಾಸ್ತ್ರ ಯಾಕೆ ಆರಂಭಣೀಯ, ಯಾಕೆ ಆರಂಭಣೀಯವಲ್ಲ, ಆರಂಭಣೀಯವಾಗಬೇಕಾದರೆ ಏನು ಬೇಕು, ಆರಂಭಣೀಯವಲ್ಲ ಯಾಕೆ ಇತ್ಯಾದಿಗಳನ್ನ ಅಲ್ಲಿ ತಿಳಿಸಿಕೊಡ್ತಾರೆ. ಆತ್ಮ ಸುಪ್ರಕಾಶನಾದದ್ದರಿಂದ ಅದಕ್ಕೆ ಆವರಕ ಆಗೋದಿಲ್ಲ ಇತ್ಯಾದಿಗಳನ್ನು ಹೇಳಿ, ಅಜ್ಞಾನ ಸಂಭವಾದೇವ ತನ್ಮತಮಖಿಲಮಪಾಕೃತಂ ಇತ್ಯಾದಿಗಳಿಂದ ಅಜ್ಞಾನ ಎನ್ನುವಂತಹದ್ದು ಒಂದು ಇಲ್ಲ ಅಂತಂದ ಮೇಲೆ ಇಡೀ ನಿಮ್ಮ ಮತವಾದಂತಹ ಶಾಸ್ತ್ರ ಏನಿದೆ ಅದೆಲ್ಲವೂ ಕೂಡ ತಪ್ಪಾಗಬೇಕಾಗ್ತದೆ ಎನ್ನುವುದಾಗಿ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಮಂಗಳ ಪದ್ಯದಲ್ಲಿ ನರಸಿಂಹನನ್ನ ಸ್ಮರಣೆ ಮಾಡಿ ಈ ನರಸಿಂಹನನ್ನ ಸ್ತೋತ್ರ ಮಾಡಿದ್ದು ಈ ಮಾಯಾವಾದ ಖಂಡನಕ್ಕೆ ಉಪಯುಕ್ತವಾದದ್ದು ಅಂತೆನ್ನುವುದನ್ನು ಕೂಡ ವ್ಯಾಖ್ಯಾನಕಾರರು ಎಲ್ಲರೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಈ ಮಾಯಾವಾದ ಖಂಡನ ಚಿಕ್ಕದಾದ ಗ್ರಂಥ ಆಗಿರಬಹುದು, ಆದರೆ ವಿಷಯಗಳು ಅವುಗಳನ್ನು ನಿರೂಪಣೆ ಮಾಡಿದ್ದು, ಆಮೇಲೆ ಅವುಗಳಲ್ಲಿ ಇರುವ ತತ್ವ, ಇದರಿಂದ ಸಂಪೂರ್ಣವಾದ ಆ ಮಾಯಾವಾದದ ಏನೋ ಒಂದು ತತ್ವದ ವಿಚಾರವಿದೆ ಅವುಗಳನ್ನೆಲ್ಲವನ್ನೂ ಕೂಡ ನಿರಾಕರಣೆ ಮಾಡಿ ಅವರು ಗ್ರಂಥವನ್ನು ಪ್ರಾರಂಭನೇ ಮಾಡಬಾರದು ಎನ್ನುವುದಾಗಿ ತಿಳಿಸಿ ಕೊಟ್ಟಿದ್ದಾರೆ. ಅಂತಹ ಇವುಗಳಲ್ಲಿ ಅದಾದ ಮೇಲೆ ಎಲ್ಲ ತರಹದ ರೀತಿಯಲ್ಲಿಯೂ ಕೂಡ ಅದನ್ನು ಖಂಡನೆ ಮಾಡಿ ಈ ಏನು ಅಜ್ಞಾನಾದಿಗಳು ಇಲ್ಲ ಅಂತಂದ ಮೇಲೆ ಶಾಸ್ತ್ರ ಎನ್ನುವುದು ನೀವು ಹೇಗೆ ಆರಂಭ ಮಾಡ್ತೀರಿ? ಯಾಕೆಂದ್ರೆ ಅಧಿಕಾರಿ, ವಿಷಯ, ಪ್ರಯೋಜನಗಳು ಅವಶ್ಯವಾಗಿ ಬೇಕು. ಅನುಬಂಧ ಚತುಷ್ಟಯಗಳು ಅಂತ ಕರೀತಾರೆ. ಇವುಗಳು ಇಲ್ಲದೇ ಇದ್ದಾಗ ಈ ಗ್ರಂಥವನ್ನು ನೀವು ಆರಂಭ ಮಾಡುವುದು ಸರಿಯಲ್ಲ ಅಂತ ಹೇಳಿ ಮಾಯಾವಾದದ ಖಂಡನವನ್ನ ಈ ಗ್ರಂಥದಲ್ಲಿ ವಿಶೇಷವಾಗಿ ಮಾಡಿದ್ದಾರೆ ಎನ್ನುವುದನ್ನ
ಸಾಮಾನ್ಯವಾಗಿ ತಿಳಿದುಕೊಳ್ಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು.